ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಕೋಲಾರದಲ್ಲಿ ಹೆಂಗಿದೆ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಜನರಿಂದ ಅನ್ನುವಂಥ ಪ್ರಶ್ನೆಗೆ ಕೋಲಾರದಲ್ಲೂ ಕೂಡ ಮೋಸ್ಟ್ಲಿ ಸಹಜ ಸ್ಥಿತಿ. ಎಲ್ಲೂ ಕೂಡ ಬಂದ್ ವಾತಾವರಣ ಅಂತೂ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಒಂದೇ ಒಂದು ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಕೋಲಾರದಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ, ಅಲ್ಲೂ ಕೂಡ ಸಹಜ ಸ್ಥಿತಿ. ಕೋಲಾರದಲ್ಲಿ ಎಂದಿನಂತೆ ಜನಜೀವನ ನೋಡೋದಕ್ಕೆ ಸಿಗ್ತಾ ಇದೆ. ಯಾವುದೇ ರೀತಿಯ ಸಮಸ್ಯೆ ಕೋಲಾರದಲ್ಲಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಬಸ್, ಆಟೋ, ಖಾಸಗಿ ವಾಹನಗಳ ಸಂಚಾರ ಯಥಾಸ್ಥಿತಿಯಲ್ಲೇ ಇದೆ ಕೋಲಾರ ಭಾಗದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಟ್ಲೀಸ್ಟ್ ಈ ಬಂದ್ ಯಶಸ್ವಿ ಆಗಬೇಕಾಗಿರುವಂತಹ ಜಾಗದಲ್ಲಾದ್ರೂ ಯಶಸ್ವಿ ಆಗಿದ್ರು ಕೂಡ ಅದರ ಸ್ವಲ್ಪ ಹೀಟ್ ತಮಿಳುನಾಡು ಮತ್ತು ಪ್ರಾಧಿಕಾರಕ್ಕೆ ತಟ್ಟದಂಗೆ ಆಗ್ತಾ ಇತ್ತು. ಈ ಬಂದ್ಗೆ ಕರೆ ಕೊಟ್ಟಿರುವ ಸಂಘಟನೆಗಳಿಗೆ ಒಂದು ಜಯ ಅಂತ ಹೇಳಬಹುದಾಗಿತ್ತು. ಆದರೆ ನಿಮಗೆ ಮಂಡ್ಯದಲ್ಲೂ ಕೂಡ ಸಾಂಕೇತಿಕವಾಗಿ ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ ಬಿಟ್ರೆ ಅಲ್ಲೂ ಕೂಡ ಯಾವುದೇ ರೀತಿಯ ಬಂದ್ ಅಂಗಡಿ ಮುಂಗಟ್ಟುಗಳು ಆಗಿಲ್ಲ, ಬಸ್ಗಳ ಸಂಚಾರ ನಿಂತಿಲ್ಲ. ಅಲ್ಲೇ ಓಡಾಟ ಆಗ್ತಾ ಇದೆ ಅಂದಾಗ ಆಬ್ವಿಯಸ್ಲಿ ಬೇರೆ ಜಿಲ್ಲೆಗಳಿಗೆ ಆ ಬಂದ್ ಬಿಸಿ ಇರೋದಿಲ್ಲ ಅಂತ. ಸೊ ಹಾಗಾಗಿ ಕೋಲಾರ, ದಾವಣಗೆರೆ, ಬೆಳಗಾವಿ ಈ ಭಾಗಕ್ಕೆ ಹೋದ್ರೂ ಕೂಡ ನೀವು ಆರಾಮಾಗಿ ಯಥಾಸ್ಥಿತಿಯಲ್ಲೇ ಜನರ ಸಂಚಾರ ಇದೆ, ವಾಹನಗಳ ಸಂಚಾರ ಆಗ್ತಾ ಇದೆ, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನಿವೆ, ಈಗ ತಮಿಳುನಾಡು ಮುಖ್ಯಮಂತ್ರಿ ಸಿಎಂ ವಿಜಯ್ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು ಕೂತು ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ತೀವಿ ಅಂತ. ಜನ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇರೋದು, ರೈತರು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇರೋದು. ಕೂತ್ಕೊಳ್ಳೋ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸಬೇಕು, ನಮ್ಮ ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಪ್ರಾಧಿಕಾರದ ಮುಂದೆ ಮನವರಿಕೆ ಮಾಡಬೇಕು ಅಂತ. ಅಟ್ಲೀಸ್ಟ್ ಈ ಹೋರಾಟ ಬಂದಿಂದ ಆದ್ರೂ ಆ ಕೆಲಸಗಳು ಆಗುತ್ತಾ ಸರ್ಕಾರದ ಕಡೆಯಿಂದ ಅನ್ನೋದು ಪ್ರಶ್ನೆ ಇದೆ.